ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಬ್ಲಾಗಲ್ಲಿ ನಾನು ಇವತ್ತು ನಿಮಗೆ ರೆಮಿಡೀಸ್ ಬಗ್ಗೆ ವಿಡಿಯೋನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಶೇರ್ ಮಾಡ್ತೀನಿ. ಬಟ್ ಇವತ್ತು ಕೆಲವು ವಿಚಾರಗಳ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡಬೇಕು ಅಂತಲೇ ಬಂದಿದ್ದೀನಿ. ಏನಪ್ಪ ವಿಚಾರ ಅಂದರೆ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಕೂಡ ಬರ್ತಾ ಇದೆ. ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳ ದಿನಾಚರಣೆ. ಯಾವ ಒಂದು ಎಲ್ಲಿಂದ ಅನ್ನೋದು ಆಚರಣೆ ಬರಲಿ, ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಇರೋಕ್ಕೆ ಏನು ತಪ್ಪು ಇಲ್ಲ ಅಂತ ನನ್ನ ಭಾವನೆ. ಸೊ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೇಮಿಗಳಿಗೆ ಮಾತ್ರ ಮೀಸಲಾಗಿರುವಂಥ ದಿನ ಅಲ್ಲ. ಒಂದು ಪ್ರೀತಿ ಪ್ರೇಮ ಅನ್ನೋ ಭಾವನೆ ಬಾಂಧವ್ಯದಲ್ಲೂ ಇರುತ್ತೆ, ಸ್ನೇಹಿತರ ಮಧ್ಯೆಯೂ ಇರುತ್ತೆ, ಅಣ್ಣ ತಂಗಿ ಮಧ್ಯೆಯೂ ಇರುತ್ತೆ, ತಂದೆ ತಾಯಿಗಳ ಮಧ್ಯೆಯೂ ಇರುತ್ತೆ, ತಾಯಿ ಮಗನ ಪ್ರೀತಿಯಲ್ಲೂ ಇರುತ್ತೆ, ಒಂದು ತಾಯಿ ಮಕ್ಕಳು ಏನು ಮಮಕಾರ ಇರುತ್ತೆ ಅದರಲ್ಲೂ ಇರುತ್ತೆ. ಎಲ್ಲ ಒಂದು ನಾವು ಪ್ರೀತಿಸುವಂಥ ನಮ್ಮ ಪ್ರಾಣಿಗಳ ಮೇಲೂ ಇರುತ್ತೆ, ಮಕ್ಕಳ ಬಗ್ಗೆನೂ ಇರುತ್ತೆ, ನಾವು ಪ್ರೀತಿಸುವಂಥ ನಮ್ಮ ಸ್ಟೂಡೆಂಟ್ಸ್ ಬಗ್ಗೆನೂ ಇರುತ್ತೆ, ಸ್ಟೂಡೆಂಟ್ಸ್ಗೆ ಟೀಚರ್ಸ್ ಮೇಲೂ ಇರುತ್ತೆ. ಈ ರೀತಿ ಎಲ್ಲ ಒಂದು ಸಂಬಂಧಗಳ ಮಧ್ಯೆ ಪ್ರೀತಿ ಪ್ರೇಮ ಅನ್ನೋದಿದ್ದೇ ಇರುತ್ತೆ. ಸೊ ಆ ಒಂದು ಆಚರಣೆಯನ್ನು ನಾವು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ಒಂದು ದಿನಕ್ಕೆ ಒಂದು ಸ್ಪೆಷಲಾಗಿ ಒಂದು ದಿನ ಅಂತ ಇಟ್ಟಿರ್ತಾರೆ ಅಷ್ಟೇ. ಸೊ ಆ ಒಂದು ಮೈಂಡ್ ಸೆಟ್ಟಿಂದ ನಾನು ಹೇಳ್ತಾ ಇದ್ದೀನಿ, ಪ್ರೇಮಿಗಳ ದಿನಾಚರಣೆಯ ಅಂದರೆ ಪ್ರೇಮಿಗಳಂದರೆ ಎಲ್ಲ ಪ್ರೀತಿ ಪ್ರೇಮ ಇರುವಂಥ ಎಲ್ಲ ಜೀವಿಗಳಿಗೂ ಪ್ರೇಮಿ ಅಂತ ಅನ್ನೋಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಅದಾದ ನಂತರ ಬರೋದು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, ನಾನು ಇವತ್ತು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನನಗೆ ನನ್ನ ಒಂದು ವೀಡಿಯೋಸ್ನ ನೋಡಿ ಕಾಮೆಂಟ್ಸ್ ಬರ್ತಾ ಇದೆ. ಏನಂದರೆ ಎಲ್ಲ ಫೇಕ್ ವಿಡಿಯೋಸ್, ಫೇಕಾಗಿ ಹೇಳ್ತಾರೆ, ಏನೂ ಒಂದು ರಿಸಲ್ಟ್ ಸಿಗಲ್ಲ ಅನ್ನೋಂಥ ಒಂದು ಕಾಮೆಂಟ್ಸ್ ನಾನು ನೋಡ್ತಾ ಇದ್ದೀನಿ ನನ್ನ ವೀಡಿಯೋಸಲ್ಲಿ. ಫ್ರೆಂಡ್ಸ್, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ನಾವು ನಮ್ಮ ದೇಹದ ಮೇಲೆ ಅಪ್ಲೈ ಮಾಡಿಕೊಂಡಾಗ ತಕ್ಷಣಕ್ಕೆ ರಿಸಲ್ಟ್ ಸಿಗಬೇಕು ಅಂದರೆ ಆಗಲ್ಲ. ನೀವು ಒಬ್ಬ ಡಾಕ್ಟರ್ ಬಳಿನೇ ಹೋಗ್ರಿ, ಅವರು ಕೂಡ ಟೈಮ್ ಹೇಳ್ತಾರೆ, ಒಂದು 5 days ನೀವು ತೊಗೋಬೇಕು, ಒಂದು ವೀಕ್ ನೀವು ತೊಗೋಬೇಕು ಈ ಮಾತ್ರೆಗಳನ್ನು ಅಂತ ಅವರು ಕೂಡ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಹೇಳ್ತಾರೆ. ಒಂದು ಯೂಸಿಗೆ ಒಂದು ಮಾತ್ರೆ ನುಂಗಿದ ತಕ್ಷಣವೇ ನಮ್ಗೆ ಸಂಪೂರ್ಣ ವಾಸಿ ಆಗ್ಬಿಡ್ತಪ್ಪ, ನಮ್ಮ ಕಾಯಿಲೆ ಜ್ವರ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಆ ರೀತಿ ಆಗಲ್ಲ. ದೇವರಿಗೆ ನಾವು ಕೈ ಮುಗಿದಾಗಲೂ ಕೂಡ ತಕ್ಷಣಕ್ಕೆ ನಮ್ಗೆ ದೇವರು ವರ ಕೊಡಲ್ಲ. ನಮ್ಗೆ ದೇವರು ಎಷ್ಟು ಕಾಯಿಸ್ತಾನೆ, ಎಷ್ಟು ಪರೀಕ್ಷೆಗೆ ಒಳಪಡಿಸ್ತಾನೆ ಅಲ್ವಾ? ಅದೇ ರೀತಿ ನಾವು ಮನೇಲಿ ಸಿಗುವಂಥ ವಸ್ತುಗಳಿಂದ ಹೋಮ್ ರೆಮಿಡೀಸ್ ಮಾಡಿಕೊಂಡು ನನ್ನ ಮೇಲೆ ನಾನು ಅಪ್ಲೈ ಮಾಡಿಕೊಂಡು ನಾನು ಫಸ್ಟ್ ಅದಕ್ಕೆ ಒಳಪಡ್ತೀನಿ. ನಿಮ್ಮ ಮುಂದೆ ನಾನು ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ಸ್ ನಿಮಗೆ ನಾನು ಶೇರ್ ಮಾಡೋ ಪ್ರಾಡಕ್ಟ್ಸ್ನೆಲ್ಲ ನಿಮ್ಮ ಮುಂದೆ ನಾನು ಅಪ್ಲೈ ಮಾಡ್ಕೋತೀನಿ. ನಾನು ಅದಕ್ಕೆ ನಿಮ್ಗೆ ಜೊತೆ ಶೇರ್ ಮಾಡೋದಕ್ಕಿಂತ ಮುಂಚೆನೇ ಅದನ್ನು ನಾನು ಅಪ್ಲೈ ಮಾಡಿಕೊಂಡು ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ನಾನು, ಅಂದರೆ ತಕ್ಷಣಕ್ಕೆ ರಿಸಲ್ಟ್ ಸಿಗಲ್ಲ, ಬಟ್ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಅಂತೂ ಆಗಲ್ಲ. ಸೈಡ್ ಎಫೆಕ್ಟ್ಸ್ ಆಗದೇ ಇರುವಂತಹ ರೆಮಿಡೀಸ್ ಮಾತ್ರ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಕಸ್ಮಾತ್ ನನಗೇನಾದರೂ ಪ್ರಾಬ್ಲಮ್ ಆಯಿತಾ, ಅಂತಹ ಒಂದು ರೆಮಿಡೀಸ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ಓಕೆನಾ? ಆಮೇಲೆ ಪ್ರತಿಯೊಂದು ನಾನೇನು ಸ್ಕಿನ್ ಬಗ್ಗೆ ನಾನು ರೆಮಿಡೀಸ್ ತೋರಿಸ್ತೀನಿ ನಿಮಗೆ, ನಾನು ಪ್ರತಿಯೊಂದು ವೀಡಿಯೋಸಲ್ಲಿ ಹೇಳ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿ ಅಂತ. ಯಾಕಂದರೆ ಒಬ್ಬೊಬ್ಬರು ಸ್ಕಿನ್ ಟೈಪ್ಸ್ ಒಂದೊಂದು ರೀತಿ. ಸೊ ಇಟ್ ಇಸ್ ಬೆಟರ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಅದನ್ನ ಅಪ್ಲೈ ಮಾಡ್ಕೋಬಹುದು. ಕೆಲವರಿಗೆ ಒಂದು ಯೂಸ್ಗೆ ರಿಸಲ್ಟ್ ಸಿಗ್ಬಹುದು, ಕೆಲವರಿಗೆ 2-3 ಯೂಸೇಜ್ ಆದಮೇಲೆ ರಿಸಲ್ಟ್ ಸಿಗ್ಬೋದು, ಕೆಲವರಿಗೆ ಒಂದು 10 ಸಾರಿ ಯೂಸೇಜ್ ಆದಮೇಲೆ ರಿಸಲ್ಟ್ ಸಿಗ್ಬಹುದು, ಓಕೆನಾ? ಸೊ ನಮಗೇನೋ ಒಂದು ದೇವ್ರ ಪವಾಡ ಆಗಿಬಿಡ್ಬೇಕು, ನಮಗೆ ತಕ್ಷಣ ಆಗ್ಬಿಡ್ಬೇಕಪ್ಪ ಅಂತ ಅನ್ನೋದು ಒಂದು ರೀತಿ ಇನ್ನೋಸೆನ್ಸ್, ಅಥವಾ ಅದಕ್ಕೇನು ಅನ್ಬೇಕು ನನಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಆ ರೀತಿಯೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಈ ರೀತಿಯೆಲ್ಲ ಇದೆ. ಆ್ಯಂಡ್ ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಕೆಲವು ಸಪೋರ್ಟ್ ಮಾಡುವಂತಹ ಒಂದು ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ, ಅವರಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇನ್ನು ಕೆಲವರು ಈ ರೀತಿ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಿಮಗೆ ಅಷ್ಟೊಂದು ತಾಳ್ಮೆ ಇಲ್ಲ ಅಂತಂದರೆ ನೀವು ಮಾಡ್ಕೊಳ್ಳೇಬೇಡಿ, ನಾನು ತೋರಿಸೋಂಥ ರೆಮಿಡೀಸ್ ನೀವು ಮಾಡ್ಕೊಳ್ಳೇಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ನೋಡಲೇಬೇಡಿ ನನ್ನ ವೀಡಿಯೋಸ್ನ, ನೀವು ನೋಡಲೇಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಏನು ಯೋಚನೆ ಇಲ್ಲ. ನಿಮ್ಗೆ ಅಷ್ಟೊಂದು ಇರಿಟೇಷನ್ ಆಗೋದು ಬೇಡ. ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಜಾಸ್ತಿ ಡೀಟೇಲಾಗಿ ಹೇಳ್ತಾರಪ್ಪ ಅಂತ ಅನ್ನೋಂಥ ಮಾತು. ಇದಕ್ಕೆ ಪಾಪ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಅನು ಅಂತ, ಅನು ಸುರೇಶ್, ಇಫ್ ಐ ಆಮ್ ನಾಟ್ ರಾಂಗ್, ಅನು ಸುರೇಶ್ ಅನ್ನೋರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜಾಸ್ತಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳಲೇಬೇಕು, ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗುತ್ತೆ ಫ್ರೆಂಡ್ಸ್. ಅರ್ಧಂಬರ್ಧ ಹೇಳಿದ್ರೆ ಏನೂ ಅರ್ಥ ಆಗಲ್ಲ. ಒಂದು ರೆಮಿಡಿನ ತೋರಿಸ್ಬೇಕಾದ್ರೆ ಅದರ ಒಂದು ಬೆನಿಫಿಟ್ಸ್ ಏನೇನು, ಯಾವ ರೀತಿ ಕೆಲಸ ಮಾಡುತ್ತೆ, ನಾನು ಹಾಕುವಂಥ ವಸ್ತುಗಳಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನೇನು, ಪೋಷಕಾಂಶಗಳು
ಏನೇನು ಅದು ನಾವು ಅಪ್ಲೈ ಮಾಡ್ಕೊಂಡ್ರೆ ಅದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ ಡೀಟೇಲ್ ಹೇಳಲೇಬೇಕಾಗುತ್ತೆ. ಏನೋ ಒಂದು ಮಾಡಿದೆ, ಏನೇನು ಅಪ್ಲೈ ಮಾಡ್ಕೊಂಡೆ ಮುಗೀತು ನಡಿ ಅಂತ ಅನ್ನೋಂತಹ ಕಾನ್ಸೆಪ್ಟ್ ನಂದಲ್ಲ. ಓಕೆ, ಡೀಟೇಲಾಗಿ ಹೇಳಿ ನಿಮಗೆ ಅರ್ಥಪಡಿಸಿ ಅದಾದಮೇಲೆ ನಾನು ಮುಗಿಸ್ತೀನಿ ವಿಡಿಯೋನ. ಅಷ್ಟೊಂದು ತಾಳ್ಮೆ ಇಲ್ಲದೆ ನಾನು ಹಾಕುವಂತಹ ಒಂದು 10 ನಿಮಿಷ ಅಥವಾ 11 ನಿಮಿಷ, ಕೆಲವು ಸಲ ಅದಕ್ಕಿಂತ 10 ನಿಮಿಷದ ಒಳಗೇ ಇರುವಂತಹ ವೀಡಿಯೋಸ್ನ ನೀವು ತಾಳ್ಮೆನ ನೋಡೋಕ್ಕಾಗದೇ ಇದ್ಮೇಲೆ, ನಾನು ಎಕ್ಸ್ಪ್ಲನೇಷನ್ ಕೇಳುವಂತಹ ತಾಳ್ಮೆನೇ ನಿಮಗಿಲ್ಲದ ಮೇಲೆ ನಾನು ಏನು ಮಾಡಲಿ ಅಲ್ವಾ? ಹೇಳದೆ ಹೋದರೆ ಏನು ಅರ್ಥನೇ ಆಗಲಿಲ್ಲ, ಸುಮ್ಮನೆ ಮಾಡಿ ಹಾಕ್ಬಿಡ್ತಾರೆ ಅಂತ ಅಂತೀರ. ಹೇಳ್ತಾ ಹೋದರೆ ತುಂಬ ಜಾಸ್ತಿ ಎಕ್ಸ್ಪ್ಲನೇಷನ್ ಆಯಿತು ಅಂತ ಹೇಳ್ತೀರ. ಹೀಗಿರುವಾಗ ನೀವು ಅರ್ಥ ಮಾಡ್ಕೋಬೇಕು. ಇನ್ನು ನಾನು ಎಕ್ಸ್ಪ್ಲನೇಷನ್ ಕೊಡಲೇಬೇಕಾಗುತ್ತೆ. ಯಾರೋ ತುಂಬ ಜಾಸ್ತಿ ಎಕ್ಸ್ಪ್ಲನೇಷನ್ ಆಯಿತು ಅಂತ ಹೇಳಿದ ತಕ್ಷಣ ನಾನಂತೂ ಬಿಡಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯೇ ನಾನು ಹೇಳಬೇಕು. ಇದೊಂದು ಹೇಳೋದಿತ್ತು. ಆಮೇಲೆ ಇನ್ನೊಂದು, ಇನ್ನು ಮುಂದೆ ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಹೊಸದಾಗಿ ಸಬ್ಸ್ಕ್ರೈಬ್ ನೀವು ಮಾಡಿಕೊಂಡ್ರೆ ನಿಮ್ಮ ಒಂದು ಹೆಸರನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ನೋಡಿ ಅವರ ಹೆಸರನ್ನ ಕಾಲ್ಔಟ್ ಮಾಡ್ತೀನಿ. ಇದೊಂದು ನ್ಯೂ ಕಾನ್ಸೆಪ್ಟನ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಬಟ್ ಅವ್ರ ಹೆಸರನ್ನು ನನಗೆ ಬಂದು ಕಾಮೆಂಟ್ ಸೆಕ್ಷನಲ್ಲಿ ವಿಡಿಯೋನ ನೋಡಿ ಕಾಮೆಂಟ್ ಸೆಕ್ಷನಲ್ಲಿ ನಾನು ಹೊಸ ಸಬ್ಸ್ಕ್ರೈಬರ್ ನಿಮಗೆ ಅಂತ ಅವ್ರ ಹೆಸರನ್ನ ಬರೆದ್ಬಿಟ್ರೆ ನನಗೂ ಖುಷಿ ಆಗುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ರು ಅಂತ. ಆ್ಯಂಡ್ ಅವ್ರ ಹೆಸರನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಕ್ಕೂ ಕೂಡ ನನಗೆ ತುಂಬಾ ಖುಷಿ ಆಗುತ್ತೆ. ಇದೊಂದು ನಾನು ನಿಮ್ಮ ಜೊತೆ ಹೇಳೋದಿತ್ತು. ಬ್ಯಾಡ್ ಕಾಮೆಂಟ್ಸ್ ಮಾಡೋರಿಗೆ ಏನೂ ಮಾಡೋಕ್ಕಾಗಲ್ಲ. ತುಂಬ ವಲ್ಗರಾಗೂ ಕಾಮೆಂಟ್ ಮಾಡುವಂತಹ ಜನ ಇದ್ದಾರೆ. ಅದ್ರ ಬಗ್ಗೆ ಐ ಡೋಂಟ್ ಕೇರ್. ಅವರವರ ಮನಸ್ಥಿತಿ ಆ್ಯಂಡ್ ಅವರವರಿಗೆ ಸಿಕ್ಕಿರುವಂತಹ ಸಂಸ್ಕಾರ ಇಟ್ ಡಿಪೆಂಡ್ಸ್ ಆನ್ ದೇರ್ ಸಂಸ್ಕಾರದ ಮೇಲೆ ಡಿಪೆಂಡ್. ಒಂದು ಹೆಣ್ಣು ಮಗುವಿನ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಯಾವ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ ಅಂತಂದರೆ ಅದು ಅವರ ತಂದೆ ತಾಯಿಗಳು ಅವರಿಗೆ ಬೆಳೆಸಿರುವಂತಹ ರೀತಿ, ಅವ್ರಿಗೆ ಕೊಟ್ಟಿರುವಂಥ ಸಂಸ್ಕಾರ, ಅದು ಅವರವರ ಮನಸ್ಥಿತಿ. ಐ ಡೋಂಟ್ ಕೇರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ಹೇಳೋದಿತ್ತು ನಿಮ್ಮ ಹತ್ರ. ಇನ್ನೊಂದು ವಿಚಾರ ಅಂದರೆ, ನನ್ನ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ನಿಮಗೋಸ್ಕರ, ನಿಮಗಾಗಿ ನನ್ನನ್ನು ನಾನು ಒಳಪಡಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಳ್ಳೆಯ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಆಮೇಲೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಮುಂದುವರಿಯಿರಿ. ಯಾವುದೇ ಒಂದು ರೆಮಿಡಿ ನೀವು ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಂತಲೂ ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನು ನನ್ನ ತಂಗಿಯರಾದ ನಿಖಿತಾ ಪ್ರಿಯಾ ಅವರ ಚಾನೆಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಆ್ಯಂಡ್ ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ನು ಚಿಕ್ಕ ತಂಗಿ ಗಾಯನ ಪ್ರಿಯ GAYANAPRIYA ಅವಳ ಕೂಡ ನ್ಯೂ ಚಾನೆಲ್ ಇದೆ. ಅವಳ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 3 ಜನ ಸಿಸ್ಟರ್ಸ್, ಪ್ರಿಯಾ ಸಿಸ್ಟರ್ಸ್, ನಮ್ಮ 3 ಜನ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ವೆರಿ ಗುಡ್ ಸಪೋರ್ಟಿಂಗ್ ಕಮೆಂಟ್ಸ್ ಆರ್ ಆಲ್ವೇಸ್ ವೆಲ್ಕಮ್. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.